ನಮ್ಮ ಬಾತ್ರೂಮ್ ಸಿಂಗರ್. ಹಾ, ಜೀವನವೇ ಒಂದು ಜೋಕಾಲಿ. ಲಾಟ್ಸ್ ಆಫ್ ಫನ್ ವಿತ್ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಸ್ವೀಟ್ ಡಾಟರ್ ಅನ್ನೋದೇ ಜೀವನ. ಒನ್ ಡೇ ಔಟಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್, ಹಲೋ, ನಮಸ್ಕಾರ. ನನ್ನ HFK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೇನೆ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದು ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ, ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದೀಯ. ಹೆಂಗೆ ಕಾಣಿಸ್ತೀವಿ? ಹೋಗ್ತಿದ್ದೀವಲ್ಲ, ಮಿಸ್ ಮಾಡ್ಕೊತೀಯಾ? ಫಸ್ಟು ನನ್ನ ಮೊಮ್ಮಗಳು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೀನು ಬೇಕು ಅವಳು ಬೇಕು, ಅದು ಆಡೋದಕ್ಕೆ ಹಂಗೆ ಖುಷಿ. ಹಠ ಜಾಸ್ತಿ ಅನ್ಸುತ್ತಾ? ಮಕ್ಕಳೇ ಹಂಗೆ. ನಾವು ಹಂಗೆ ಇದ್ವಿ. ಅಷ್ಟೊಂದು ಹಠ ಮಾಡ್ತಾ ಇದ್ವಾ? ಹಠ ಮಾಡ್ತಿದ್ರಿ. ಯಾಕೆ ಹಠ ಮಾಡ್ತಾರಲ್ಲ? ಎಸ್, ಇವತ್ತು ಎಲ್ಲಿಗಪ್ಪ ರೆಡಿ ಆಗಿದ್ದೀನಿ ಅಂದರೆ ಟೈಮ್ ಬಂದು 7 o'clock ಆಗಿದೆ. 6:30 ಎದ್ದೆ. ನನ್ನ ಬರ್ಡೇ ಪ್ರಯುಕ್ತ ಪ್ರತಿ ವರ್ಷ ನಮ್ಮ ಮನೆಯವ್ರೇನು ಗಿಫ್ಟು ಅಂತ ಹೇಳಿ ಸರ್ಪ್ರೈಸಾಗಿ ಕೊಡ್ತಾ ಇರಲಿಲ್ಲ. ನಾನು ಏನಾದರೂ ಕೇಳಿದ್ರೆ ಕೊಡಿಸ್ತಾ ಇದ್ವು. ಯಾವಾಗಲೂ ಹಾಗೇನೆ, ನಾನು ಏನಾದರೂ ಕೇಳಿದ್ರೆ ಕೊಡಿಸ್ತೇವೆ, ಇಲ್ಲ ಅಂದರೆ ಸರ್ಪ್ರೈಸಾಗೆಲ್ಲ ಕೊಡೋಲ್ಲ. ಬಟ್ ಈ ಸಲ ನಾನು ಏನೂ ಕೇಳಲಿಲ್ಲ, ಸುಮ್ಮನಾಗ್ಬಿಟ್ಟಿದ್ದೆ. ಆದರೂ ಅವರೇನೆ ಹೊರಗಡೆ ಹೋಗೋಣ, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ರು. ಸೊ ಹಾಗಾಗಿ ಹೊರಟಿದ್ದೀವಿ. ನನ್ನ ಮಗಳನ್ನೂ ರೆಡಿ ಮಾಡಿದ್ದೀನಿ, ಅವಿನ ಮಲಗಿದ್ದಾವೆ. ಹಾಗಾಗಿ ಆ್ಯಂಡ್ ಬನ್ನಿ ಹೋಗೋಣ. 2 days ಡೇ ಔಟ್ ಅಂತ ಹೇಳ್ಬೋದು. ಈ ಪಾಪಿ ದುನಿಯಾ ನಿನಗಿದು ಬೇಕಿತ್ತ ಮಗನೇ. ಹೊಂಟ್ರಾ? ಬಾಯ್. ಯಾವ ದೇಶಕ್ಕೆ? ಒಂದಿನ ಔಟಿಂಗ್ಗೆ ಎಷ್ಟೆಲ್ಲ ಲಗೇಜ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಬ್ಯಾಗ್ ಪೂರ್ತಿ ನನ್ನ ಮಗಳದು, ಫುಲ್ ಅವ್ರದ್ದೇ ಇದೆ. ಆ್ಯಂಡ್ ಇದ್ರ ತುಂಬ ನಂದು, ನನ್ನ ಹಸ್ಬೆಂಡ್ದಿದೆ. ಈ ಹಿಂದೆಗಡೆ ಕೆಲಸ ಮಾಡೋಕ್ಕೆ ಲ್ಯಾಪ್ಟಾಪ್ ಬ್ಯಾಗ್ನ ತೊಗೊಂಡಿದ್ದಾವೆ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನಮ್ಮ ಬಾತ್ರೂಮ್ ಸಿಂಗರ್ ಅವಾರ್ಡ್ ಗೋಸ್ ಟು ಸಾಗರ ಬೇಕಂತೆ ನೀ ಕೊಟ್ಟ ಪ್ರೀತಿ ಕೂಡಿಡಲು. ನೂರು ಸಾಗರ ಬೇಕಂತೆ ನೀ ಕೊಟ್ಟ ಪ್ರೀತಿ ಕೂಡಿಡಲು. ಮುಂದೆ ಕೇಳಿ, ನೀವು ಹೇಳೋದು ಕೇಳಿದ್ರೆ ಸಾಂಗ್ ಬರ್ದವ್ರು ಸೂಸೈಡ್ ಮಾಡ್ಕೋತವೆ. ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು. ಫೈನಲಿ ನಾವು ರೀಚ್ ಆಗಬೇಕಾಗಿರೋ ಡೆಸ್ಟಿನೇಷನ್ಗೆ ತುಂಬ ನಿಯರಲ್ಲಿದ್ವಿ. ಒಂಥರ ಲಾಂಗ್ ಡ್ರೈವ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ರೆಸಾರ್ಟು ಲೊಕೇಶನ್ ಕಳಿಸಿದ್ವು, ಅಲ್ಲಿಗೆ ಈಗ ಹೋಗ್ಬಿಟ್ಟು ಸ್ವಲ್ಪ ಶೆಕೆ ಇದೆ, ಸ್ವಿಮ್ಮಿಂಗ್ ಪೂಲಿಗೆ ಧುಮ್ಕೋದೆ. ನನ್ನ ಮಗಳು ಬರ್ತಾ ಇಲ್ಲ ಅವ್ರ ಅಪ್ಪನ ತಾಯಿಂದ. ಏನು ಗೊತ್ತಾ, ನಡೆದು ತುಂಬ ದಿನ ಆಯಿತು. ಕಾಲೇಜ್ ಟೈಮಲ್ಲಿ ಇದ್ದಾಗಲೇ ಲಾಸ್ಟು ನಡ್ಕೊಂಡು ಹೋಗಿದ್ದು. ಮುಂಜಾಬಾದ್ ಪೋಟಿಗೆ ಬಂದಿದ್ದೀವಿ, ಸುಸ್ತಾಗೋಯ್ತು. ಇನ್ನು ಮೇಲೆ ಹತ್ಬೇಕು, ಏನು ಮಾಡೋದ ಗೊತ್ತಿಲ್ಲ. ತಾಳೆ ಹಣ್ಣು ಅಂತ ಕರೀತಾರೆ. ಕಾಲೇಜಿಗೆ ಬರಬೇಕಾದ್ರೆ ಈ ಮುಜಾಬಾದ್ ಕೋಟೆನ ಕನಿಷ್ಠ 3 ಸಲ ತಿಳಿಬೋದಾಗಿತ್ತು, ಅಷ್ಟೊಂದು ಪವರ್ ಇತ್ತು. ಈ ಮದುವೆ ಆದಮೇಲೆ ಅರ್ಧ ಹತ್ತಕ್ಕಾಗ್ತಿಲ್ಲ. ಇಮ್ಯುನಿಟಿ ಪವರ್ ಕಮ್ಮಿ ಆಗಿರಬೇಕು. ಬಿಸಿಲಾಗಿ ಆಗಿರಬೇಕು. ಡೋಲೋ 650 ಮಾತ್ರ ಟ್ರಾನ್ಸ್ಫರ್ ಎಲ್ಲ ಆಗೈತೆ. ಹೇಗಿದೆ ಹವಾಮಾನ, ವಾಯುಗುಣ? ಫುಲ್ ತಂಪಾಗಿದೆ. ಎಂಥ ಬಿಸಿಲು ಬಂದರೂ ಕೂಡ ತಾಳ್ತಾ ಇರೋಷ್ಟು ಮಣ್ಣಲ್ಲಿ ಸುಮಾರು ವರ್ಷಗಳಿಂದ ಕಟ್ಟಿದ್ದಾರೆ ನಮಗೋಸ್ಕರ. ನೀವು ಬಂದು ಹಾಳು ಮಾಡಲಿ ಅಂತ. ನನ್ನ ಮಗಳು ತುಂಬ ಖುಷಿ ಪಡ್ತಾ ಇದ್ವು. ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು. ತುಂಬ ಜನ ಏನಿರಲಿಲ್ಲ, ಬಟ್ ಓಕೆ. ನಮ್ಮ ಕರಿಮೋಹನಮ್ಮ, ನಮ್ಮ ಕರಿಮೋಹನ, ಇವನು ಮೂರ್ತಿ. ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಮೂರ್ತಿ, ಅವ್ನು ಕರಿಮೋಹನ. ಎಲ್ಲಿ ಬಂದ್ವು ನಿಮ್ಮ ಫ್ರೆಂಡ್ಸ್ಗಳು ನೆನೆಸ್ಕೊತೀವಲ್ರಿ. ಯಾವಾಗಲೂ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೊಡಿತಾ ಇದ್ವಿ. ಇವತ್ತು ನನ್ನ ಜೊತೆ ಬಂದಿದೆ. ಏನು ಅನ್ನಿಸ್ತಿದೆ? ನಮ್ಮ ಫ್ರೆಂಡ್ಸ್ ಅವಾಗ ಮಗ ಒಳ್ಳೆ ಮಕ್ಕಳಾಗಿದ್ರು, ಈಗ ಬೇಡ ಬಿಡುವ. ತಿಂದಿದ್ದು ಒಂದು ಇಡ್ಲಿ, ಒಂದು 4 ಸ್ಪೂನ್ ಪಲಾವು, ಫುಲ್ ಖಾಲಿ ಆಗೋಯ್ತು ಹತ್ತಿಳಿಯೋ ಅಷ್ಟೊಳಗೆ. ಪೋರ್ಟ್ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ರೀಚ್ ಆಗಬೇಕಾಗಿದ್ದ ಡೆಸ್ಟಿನೇಷನ್ ಬಂದ್ಬಿಟ್ಟು ಲೇಕ್ವುಡ್ ರೆಸಾರ್ಟ್. ಅಲ್ಲಿಗೆ ರೀಚ್ ಆದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಿಮ್ಮಿಂಗ್ ಪೂಲಿಗೆ ಧುಮುಕ್ಬೇಕಲ್ವಾ, ಬಿಸಿಲು ತಡೆಯೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ರೆಡಿಯಾಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ನಮ್ಮ ಅಪ್ಪು ಪುನೀತ್ ಅವ್ರದ್ದು ಫೋಟೋ ಇದೆ. ಜೊತೆಗಿರದ ಜೀವ ಎಂದಿಗೂ ಜೀವಂತ.
ನಾವು ಔಟ್ ಆಫ್ ಸ್ಟೇಷನ್ ಹೋಗಲಿಲ್ಲ ಅಂತ ಹೇಳಿದ್ವು. ನಮ್ಮ ನಿಯರ್ ಎಲ್ಲಾದರೂ ಕೂಡ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಫಸ್ಟ್ ಟೈಮ್ ನನ್ನ ಮಗಳನ್ನ ಆಯ್ತವ ಸ್ವಿಮ್ಮಿಂಗ್ ಪೂಲ್ ಮತ್ತು ಔಟ್ಸೈಡ್ ಕರ್ಕೊಂಡು ಹೋಗಿರೋದು. ಸಿಕ್ಕಾಪಟ್ಟೆ ಖುಷಿಯಾಗಿದ್ವು, ಆಟ ಆಡ್ತಾ ಇದ್ವಿ ಚೆನ್ನಾಗಿ ಅಪ್ಪ ಮಗಳು. ಕಂಪ್ಲೀಟ್ಲಿ ಫ್ಯಾಮಿಲಿ ಟೈಮ್ ಇದು. ಆದರೂ ನಮ್ಮ ಮನೆ ಮಧ್ಯದಲ್ಲಿ ಕೆಲಸ ಮಾಡ್ತಿದ್ವು. ಸ್ವಿಮ್ಮಿಂಗ್ ಪೂಲ್ ಅಥವಾ ತುಂಬ ಆಳ ಇರೋ ಜಾಗನೂ ಇತ್ತು, ಬಟ್ ನಾನು ಆ ಕಡೆ ಹೋಗಲೇ ಇಲ್ಲ. ಯಾಕೆ ಅಂದರೆ ನಾನು ತುಂಬ ಹೈಟ್ ಇದ್ದೀನಲ್ವಾ, ಕಾಮಿಡಿ ಮಾಡಿದೆ, ತುಂಬ ಕುಳ್ಳಕ್ಕಿದ್ದೀನಲ್ವಾ, ಹಂಗಾಗಿ ನೀವು ಒಳಗೆ ಬಿದ್ದುಬಿಟ್ರೆ ಅಂತ ಹೇಳಿ ನನ್ನ ಮಗಳಿದ್ಲಲ್ಲ ಅಂದ್ಬಿಟ್ಟು ನಾನು ಸೊಂಟಕ್ಕೆ ಗಂಟ ಬರೋ ನೀರು ಹತ್ರನೇ ಇದ್ದೆ, ಅಲ್ಲೇ ಆಟ ಆಡಿದೆ ತುಂಬ. ನಮ್ಮ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಶಿಫ್ಟ್ ವೈಸ್ ಅಂತವಲ್ಲ, ಹಂಗಾಗೋಗ್ಬಿಟ್ಟಿತ್ತು. ನಾನು ಪಾಪುನ ಆಟ ಆಡಿಸ್ಬೇಕಾದ್ರೆ ನಮ್ಮ ಮನೆಯವರು ವಿಡಿಯೋ ಮಾಡ್ತಾಯಿದ್ವು, ಆ್ಯಂಡ್ ನಮ್ಮ ಮನೆಯವ್ರು ಪಾಪುನ ಆಟ ಆಡಿಸ್ಬೇಕಾದ್ರೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಆಟ ಆಡಬೇಕಾದ್ರೆ ಪಾಪುನ ನಮ್ಮ ಮನೆಯವ್ರು ನೋಡ್ಕೊಳ್ಳೋರು, ನಮ್ಮ ಮನೆಯವ್ರು ಆಟ ಪರಿಸ್ಥಿತಿ ತುಂಬ ಆಸೆ. ಬಟ್ ಏನು ಮಾಡೋದು, ನೀವಂದ್ರೆ ಇಷ್ಟ, ಬಟ್ ಸದ್ಯಕ್ಕೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ನಾವು ಈ ಥರ ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ವಿ. ನಾವಂತೂ ಸಿಕ್ಕಾಪಟ್ಟೆ ಟೈಮು ಸ್ವಿಮ್ಮಿಂಗ್ ಪೂಲಲ್ಲೇ ಸ್ಪೆಂಡ್ ಮಾಡಿದ್ದು. ಒಂಥರ ಮನಸ್ಸಿಗೆ ನೆಮ್ಮದಿ ನಿರಾಳ ಅಂತ ಅನ್ನಿಸ್ತಾ ಇದೆ. ಸೊ ಒಂದು 2-3 ಫ್ಯಾಮಿಲಿ ಬಂದಿದೆ ಅಷ್ಟೇ. ಬಿಸಿಲಿಗೆ ಎಲ್ಲ ಒಳಗಡೆ ಹೋಗಿದ್ದಾವೆ. ನಾವು ಪೂಲಲ್ಲಿ ಆಟ ಆಡ್ತಾ ಇದ್ದೀವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು. ಅದ್ರ ಜೊತೆಗೆ ಗೊತ್ತು ಮೊಬೈಲು ಫೋನ್ ಎಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ನಮ್ಮ ಖುಷಿ ಇದರಲ್ಲಿ ಅಂತ, ಬಟ್ ಅದೆಲ್ಲ ಮೆಮೊರಿ ಅಲ್ವಾ, ಆ್ಯಂಡ್ ನಿಮ್ಮ ಜೊತೆನೇ ಶೇರ್ ಮಾಡ್ಕೋಬೇಕಲ್ವಾ, ಅದಕ್ಕೆ. ಟಿಕ್ 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 ಯಾವಲ್ಲಿ ಓಪನ್ ದಿ ಡೋರ್. ಮಕ್ಕಳ ಮುಖದಲ್ಲಿ ಖುಷಿ ನೋಡೋದೇ ಒಂಥರ ಚಂದ. ನನ್ನ ಮಗಳು ತುಂಬ ಕ್ಯಾವೆ ಮಾಡೋಣ ಅಂತ ಹೇಳಿ ನಾನು ಸೆಟಪ್ ಎಲ್ಲ ರೆಡಿ ಮಾಡಿದ್ವಿ. ನನ್ನ ಮಗಳು ಬಂದು ಆ ಬೋರ್ಡ್ ಮೇಲೆ ಕುತ್ಕೊಂಡು ನಾನಿದ್ದೀನಿ, ನನ್ನ ಬಿಟ್ಟು ನೀವೇನು ಆಟ ಆಡ್ತೀವ ಅಂತ ಹೇಳಿ ಆವಾಜ್ ಹಾಕೋತವೆ ಆಟ ಆಡ್ತಾ ಇದ್ವು. ಸೊ ಇಬ್ಬರು ಕ್ಯಾವೆ ಮಾಡೋದು ಬಿಟ್ಟು ನನ್ನ ಮಗಳಿಗೆ ಯಾವ ಮೇಲೆ ಪ್ರೀತಿ ಜಾಸ್ತಿ ಅದು ಇದು ಅಂತ ಹೇಳ್ಕೊಂಡು ಅವಳು ಯಾವಿಗೆ ಕೊಡ್ತಾಳೆ, ಈ ಥರನೇ ಗೇಮ್ನ ಕಂಟಿನ್ಯೂ ಮಾಡಿದ್ವಿ. ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಿದ್ಮೇಲೆ ನನ್ನ ಮಗಳಿಗೆ ನಿದ್ದೆ ಬಂದು ಮಲ್ಕೊಂಡ್ರು. ನಾವು ಏನು ಕೂತಿದ್ದೀವಿ ಅದ್ರ ಪಕ್ಕದಲ್ಲೇ ರೂಮ್ ಇದ್ದಿದ್ರಿಂದ ಡೋರ್ ಓಪನ್ ಮಾಡಿ ಪಾಪುನ ಕೆಳಗಡೆನೇ ಮಲಗಿಸಿದ್ವಿ. ಮೇಲ್ಗಡೆ ಮಲಗಿಸಿದ್ವಿ ಬಿದ್ದೋಗ್ತವೆ ಅಂತ ಹೇಳಿಬಿಟ್ಟು ಡೋರ್ ಓಪನ್ ಮಾಡ್ಕೊಂಡು ಅಲ್ಲೇ ಕೂತಿದ್ವಿ. ಆ್ಯಂಡ್ ಅದಾದಮೇಲೆ ನಮಗೆ ಲಂಚ್ ಬೇಕಿತ್ತು. ಸೊ ಒಂದು 4-5 ಥರ ಡಿಶ್ ಮಾಡಿದ್ವು, ಚಿಕನಲ್ಲಿ ಮಾಡಿದ್ವು. ಎಲ್ಲ ಲಂಚ್ ಎಲ್ಲ ಮಾಡ್ಕೊಂಡ್ವಿ. ಇಬ್ಬರು ಕೂತ್ಕೊಂಡು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಲಂಚ್ ಮಾಡಿದ್ವಿ. ನಮ್ಮ ಮನೆಯವರು ವೈನ್ ತೊಗೊಬಂದಿದ್ವು. ಜಸ್ಟ್ ನಾನು ಟ್ರೈ ಮಾಡೋಣ ಅಂದ್ಕೊಂಡೆ, ನಿಜವಾಗ್ಲೂ ತುಂಬ ಕೈ ತವ ಇತ್ತು, ಕುಡಿಯೋಕ್ಕಾಗಲೇ ಇಲ್ಲ. ಒಂದು ರೌಂಡು ಇಂಡೋರ್ ಗೇಮ್ ಕ್ಯಾರಮ್ ಮಾಡಿದೆ. ನನಗೊಂದು ಸ್ವಲ್ಪನೂ ಕ್ಯಾರಮ್ ಬರಲ್ಲ ಅನ್ನೋದಕ್ಕಿಂತ ಮರ್ತೋಗಿದೆ. ನಮ್ಮ ಮನೆಯವ್ರು ವಿನ್ ಆದರು. ಈಗ ಅವ್ರು ಹೇಳಿದ ಆಟ ನಾನು ಆಡಿದೆ ಅಲ್ವಾ. ಈಗ ನನ್ನ ಕಡೆಯಿಂದ ಏನಪ್ಪ ಅಂತ ಹೇಳಿದ್ರೆ ಟ್ರೂತ್ ಆರ್ ಡೇರ್ ಗೇಮ್ ಆಡೋಣ ಅಂತ. ಅವ್ರಿಗೆ ಗೊತ್ತಿಲ್ವಂತೆ. ಸೊ ಫಸ್ಟು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಆಡೋಣ. ನಮ್ಮ ಮನೆಯವ್ರಿಗೆ ಡೀಟೇಲ್ಸ್ ಆಗಿ ಗೇಮ್ನ ಎಕ್ಸ್ಪ್ಲೈನ್ ಮಾಡಿದ್ವು ಕೂಡ. ಯಾಕೋ ಅವ್ರಿಗೆ ಆ ಗೇಮ್ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ನನಗೂ ಒಂಥರ ಬೋರ್ ಅನ್ನಿಸ್ತಿತ್ತು. ಯಾಕೆ ಅಂದರೆ ಇಬ್ಬಿಬ್ಬರೇ ಆಡೋದು ಚೆನ್ನಾಗಿ ಬರಲ್ಲ, ಅದು ಒಂದು 7-8 ಜನ ಇರಬೇಕು, ಅವಾಗ ಸಖತ್ತಾಗಿ ಥ್ರಿಲ್ ಇರುತ್ತೆ. ಹಾಗಾಗಿ ಆ ಗೇಮ್ನ ಅಲ್ಲಿಗೆ ಡ್ರಾಪ್ ಔಟ್ ಮಾಡಿ ನಾವು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ಆ್ಯಕ್ಚುಲಿ ನಾನು ಕೂಡ ಮಿಸ್ ಮಾಡ್ಕೊತಾ ಇದ್ದೀನಿ. ಗ್ಯಾಂಗ್ ಇರಬೇಕಿತ್ತು, ಒಂಥರ ಚಂದ. ಸ್ಟಾರ್ಟಿಂಗು ನೋಡೋಣ ಸಪ್ರೇಟಾಗಿ ಬೇಡ ಅಂತ ಬಂದ್ವಿ, ಬಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನಮ್ಮ ಗ್ಯಾಂಗ್ ಇದ್ರೇ ಒಂಥರ ಚಂದ. ಬಟ್ ಎಲ್ಲರೂ ಬ್ಯುಸಿ ಗ್ಯಾಂಗಲ್ಲಿ, ಯಾರೂ ಬಂದಿಲ್ಲ. ಹಾಗಾಗಿ ನಾವು ಇಬ್ಬರೇ ಬಂದಿದ್ದೀವಿ. ನಮ್ಮ ಪಕ್ಕದ ರೂಮ್ಗೆ ಒಂದು ಬಾಯ್ಸ್ ಗ್ಯಾಂಗ್ ಬಂದಿತ್ತು. ಅವರು ಧರ್ಮಸ್ಥಳ ಟ್ರಿಪ್ ಹೋಗೋಕ್ಕೆ ಬಂದಿದ್ವಂತೆ. ಒಳ್ಳೆ ಮ್ಯೂಸಿಕ್ ಅಂದರೆ ಸೌಂಡ್ ಬಾಕ್ಸ್ ತಂದಿದ್ವು, ಸ್ಪೀಕರು, ಸಿಕ್ಕಾಪಟ್ಟೆ ಸೂಪರಾಗಿ ಸಾಂಗ್ ಹಾಕಿದ್ವು, ಕನ್ನಡ ಸಾಂಗು. ಬಟ್ ನಾನು ಅಲ್ಲಿ ಮ್ಯೂಟ್ ಮಾಡಿದ್ದೀನಿ ಸಾಂಗ್ನ, ಬಿಕಾಸ್ ಕಾಪಿರೈಟ್ ಬರುತ್ತಲ್ಲ ಅಂತ ಹೇಳಿಬಿಟ್ಟು. ನಾನು ನಮ್ಮ ಮನೆಯವರು ಡ್ಯಾನ್ಸ್ ಮಾಡ್ತಾಯಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ನಂಗೆ ನಮ್ಮ ಮನೆಯವ್ರ ಜೊತೆ ಡ್ಯಾನ್ಸ್ ಮಾಡೋದು ಅಂದರೆ ತುಂಬ ಇಷ್ಟ. ಅವ್ರು ಸ್ವಲ್ಪ ಕಮ್ಮಿ ಡ್ಯಾನ್ಸ್ ಮಾಡೋದು, ಆದರೂ ಇವತ್ತು ಟ್ರೈ ಮಾಡಿದ್ದಾವೆ. ಈ ಡೇ ಔಟಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಸ್ವಿಮ್ಮಿಂಗ್ ಪೂಲು ಆ್ಯಂಡ್ ನಮ್ಮ ಮನೆಯವ್ರ ಜೊತೆ ಮಾಡಿ ಡ್ಯಾನ್ಸು. ಇನ್ನೆಲ್ಲ ಸಿಚುವೇಷನಲ್ಲೂ ಕೂಡ ನಾವು ನಮ್ಮ ಫ್ರೆಂಡ್ಸ್ಗಳನ್ನ ಮಿಸ್ ಮಾಡ್ಕೊಂಡ್ವಿ. ಇವೆರಡು ಸಿಚುವೇಷನಲ್ಲಿ ಮಾತ್ರ ತುಂಬ ಹ್ಯಾಪಿಯಾಗಿದ್ವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಆಫೀಸ್ ವರ್ಕ್ ಇತ್ತು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ರಿಲೀಫ್ ತೊಗೊಂಡು ಆಫೀಸ್ ವರ್ಕ್ನ ಮಾಡ್ಕೊಬಂದ್ವು. ನಾವು ಡೇ ಔಟ್ ಹೋಗಿದ್ದು ರೀಸನ್ ಏನಪ್ಪ ಅಂತ ಹೇಳಿದ್ರೆ ನನ್ನ ಬರ್ಡೇ ಇತ್ತು ಅಂತ ಹೇಳಿ. ಹಾಗಾಗಿ ಅಲ್ಲೇ ಸಿಂಪಲ್ಲಾಗಿ ಕೇಕ್ ತೊಗೊಬಂದಿದ್ವು ನಮ್ಮ ಮನೆಯವರು. ಒಟ್ಟಿನಲ್ಲಿ ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು. ವಿಶ್ ಯು ಹ್ಯಾಪಿ ಬರ್ಡೇ ಟು ಮೀ. ಸೆಲ್ಫ್ ವಿಶಸ್.
ಆ್ಯಕ್ಚುಲಿ ಬಟರ್ ಸ್ಕಾಚ್ ಕೇಕ್ ತಂದಿದ್ವು. ನನಗೆ ಬಟರ್ ಸ್ಕಾಚ್ ಫ್ಲೇವರ್ ತುಂಬ ಇಷ್ಟ ಆ್ಯಂಡ್ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಅರ್ಧ ಕೆ ಜಿಗೆ ನಾವೇ ತಿನ್ನೋಕ್ಕಾಗೋದಿಲ್ವಲ್ಲ, ನಾವು ಸ್ವಲ್ಪ ತಿಂದು ಅಲ್ಲಿ ರೆಸಾರ್ಟಲ್ಲಿದ್ದವ್ರಿಗೆ ವರ್ಕರ್ಸಿಗೂ ಸ್ವಲ್ಪ ಕೊಟ್ವಿ. ಅವರು ಕೂಡ ಥ್ಯಾಂಕ್ ಯು ಹೇಳಿದ್ವು ಆ್ಯಂಡ್ ತುಂಬ ಜನ ವಿಶಸ್ ಕೂಡ ಮಾಡಿದ್ರು. ಕೇಕ್ ಕಟ್ಟಿಂಗು ಲಂಚು ಎಲ್ಲ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ಹಂಗೆ ಸುತ್ತಾಡೋಣ ಅಂತ ಹೇಳಿ ಬಂದಿದ್ವಿ. ರೆಸಾರ್ಟ್ ತುಂಬ ಜಿಗಿ ಜಿಗಿ ಅಂತ ಇತ್ತು, ಲೈಟಿಂಗ್ಸ್ ಹಾಕಿದ್ವು, ಜೋಕಾಲಿ ಎಲ್ಲ ಇತ್ತು. ಏನೋ ಒಂಥರ ಫ್ರೆಶ್ ಮೂಡ್ ಫೀಲ್ ಆಗ್ತಾಯಿತ್ತು. ಸೊ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ. ಹಾಗೆ ನಮ್ಮ ಮನೆಯವ್ರಿಗೆ ಅಲ್ಲಿ ಹೊಸ ಫ್ರೆಂಡ್ಸ್ ಆದವು, ಅವ್ರನ್ನ ಮಾತಾಡಿಸ್ತಾ ಇದ್ವು. ನಾನು ಹಾಗೆ ಹೋಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಬಂದೆ. ಸಿಕ್ಕಾಬಟ್ಟೆ ಶೆಕೆ ಇದ್ದಿದ್ದರಿಂದ ನಾವೇನು 5 ಕ್ಯಾಂಪ್ ಬೇಕು ಅಂತ ಕೇಳಿರಲಿಲ್ಲ. ಬಟ್ ಬೇರೆಯವರು ಸ್ವಲ್ಪ 5 ಕ್ಯಾಂಪ್ ಬೇಕು ಅಂತ ಕೇಳಿದ್ವಂತೆ ಈ ಶೆಕೆಲೂ ಕೂಡ, ಹಾಗಾಗಿ 5 ಕ್ಯಾಂಪ್ ಕೂಡ ಹಾಕಿದ್ವು. ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಡ್ಯಾನ್ಸ್ ಬರಲ್ಲ ಅಂತ ಹೇಳ್ತಾ ಇದ್ವಿ. ನನಗೂ ಏನು ಸೂಪರಾಗಿ ಬರಲ್ಲ, ಒಂದು ತಕ್ಕ ಮಟ್ಟಿಗೆ ಖುಷಿಯಾಗಿ ಮಾಡ್ತೀನಿ. ಒಂದು ಮೆಲೋಡಿಯಸ್ಟ್ ರೊಮ್ಯಾಂಟಿಕ್ ಸಾಂಗ್ ಪ್ಲೇ ಆಗ್ತಾಯಿತ್ತು. ಸೊ ಸಾಂಗ್ ಎಲ್ಲ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ, ನಮ್ಮ ಕನ್ನಡ ಸಾಂಗೇನೆ. ಸೊ ನಾನು ನಮ್ಮ ಮನೆಯವರು ಡ್ಯಾನ್ಸ್ ಮಾಡಿದ್ವಿ. ಇದನ್ನು ಅಲ್ಲೊಬ್ಬರು ಬಂದಿದ್ದು ವೆದರ್ ವೀಡಿಯೋ ಮಾಡಿಕೊಟ್ರು, ನೀವು ಪಾಪುನ ಕುಡಿಬೇಕಾದ್ವೆ ಅಂತ ಅಂದರು. ಬಟ್ ನನ್ನ ಮಗಳು ಯಾವ ಹತ್ರನೂ ಹೋಗಲಿಲ್ಲ, ನಮ್ಮ ಹತ್ರನೇ ಇರಬೇಕಿತ್ತು ಅಂತ. ಹಾಗಾಗಿ ಪಾಪುನ ಎತ್ಕೊಂಡು ನಾವಿಬ್ಬರು ಕೂಡ ಒಂದು ಸ್ಟೆಪ್ಪು ಹಾಕೇ ಬಿಟ್ವಿ. ಏನೋ ಒಂಥರ ಖುಷಿ ಮೂಮೆಂಟ್ ಇದೆಲ್ಲ. ಬಂದಿದ್ದವರು ಹುಲಿ ಡ್ಯಾನ್ಸ್ ಮಾಡ್ತಾಯಿದ್ವು, ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೆಕ್ಸ್ಟ್ ಡೇ ಈ ಥರ ಔಟ್ಫಿಟ್ಟಲ್ಲಿ ರೆಡಿಯಾಗಿ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬರ್ತಿದ್ದೀವಿ. ಏನೆಲ್ಲ ಇದೆ ತಿನ್ನೋಣ ಬನ್ನಿ. ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ಏನಿರಲಿಲ್ಲ, ನಾರ್ಮಲ್ ನಮ್ಮ ಸ್ಟೈಲ್ದು ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಅದ್ರ ಜೊತೆಗೆ ಉಪ್ಪಿಟ್ಟು, ಕಾಫಿ, ಟೀ ಇತ್ತು. ಸೊ ನಮ್ಗೇನು ಬೇಕು ಅದನ್ನೆಲ್ಲ ಸ್ವಲ್ಪ ತೊಗೊಂಡು ತಿಂದ್ವಿ. ನಮ್ಮ ಮನೆಯವ್ರ ಪಾಪನ ನೋಡ್ಕೊತಾ ಇದ್ರು, ಹಾಗಾಗಿ ಅವ್ರಿಗೇನು ಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಅವರಿಗೆ ಹಾಕ್ಕೊಟ್ಟು ಅದಾದಮೇಲೆ ನನಗೇನು ಬೇಕು ಅಂತ ಹೇಳಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡೆ. ಟೇಸ್ಟು ತುಂಬ ಚೆನ್ನಾಗಿತ್ತು, ಬಟ್ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಲೈಟಾಗಿ ಮಾತ್ರ ತಿಂದ್ವಿ. ಮತ್ತು ನನ್ನ ಮಗಳು ಮಾತ್ರ ಸಿಕ್ಕಾಬಟ್ಟೆ ಕ್ವಾಟ್ಲೆ ಕಿತಾಪತಿ ತಿಂಡಿ ಊಟ ಏನೂ ತಿಂತಾ ಇರಲಿಲ್ಲ. ಬಟ್ ಸಿಕ್ಕಾಬಟ್ಟೆ ಎನರ್ಜಿಟಿಕ್ಕಾಗಿ ಆಟ ಆಡಿದ್ವು. ಅವ್ರಿಗೆ ತಿಂಡಿ ತಿನ್ಸೋವಷ್ಟರೊಳಗೆ ನಮಗಂತೂ ಸಾಕು ಅನ್ನಿಸ್ಬಿಡ್ತು. ನಮ್ಮ ಮನೆಯವರು ನನ್ನ ಮಗಳಿಗೆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ತಿನ್ಸಲ್ಲ, ನೋಡು ನಾನು ಹೆಂಗೆಲ್ಲ ತಿನ್ನಿಸ್ತೀನಿ ಅಂತ ಹೇಳಿ ಸಿಕ್ಕಾಬಟ್ಟೆ ಟ್ರೈ ಮಾಡಿದ್ವು. ಅವಳು 1 ತುತ್ತು 2 ತುತ್ತು ಅಷ್ಟೇ ತಿಂತಾ ಇದ್ದಿದ್ದು, 3ನೇ ತುತ್ತು ಕೆಳಗೆ ಹೋಗಿದ್ಬಿಡು. ಅವ್ರಿಗೂ ಅಯ್ಯೋ ನನ್ನ ಮಗಳು ಯಾಕೆ ಹಿಂಗೆ ಏನೂ ತಿಂತಾ ಇಲ್ಲ ಅನ್ನೋವಷ್ಟು ಬೇಜಾರು ಮಾಡಿಬಿಟ್ಟು ತಿಂತಾನೇ ಇರಲಿಲ್ಲ ಸರಿಯಾಗಿ. ಅವರು ನೆಲದ ಮೇಲೆ ಕೂತ್ಕೊಂಡ್ರು, ನಿಂತ್ಕೊಂಡ್ರು, ಓಡಾಡಿಕೊಂಡು ಏನು ಮಾಡಿ ತಿನ್ಸಿದ್ರು ಎಲ್ಲನೂ ಬಾಯಿಗೆ ಹಾಕೊಂಡು ಕೆಳಗೆ ಉಗೀತಾ ಇದ್ಲು. ನಮ್ಮ ಮನೆಯವ್ರು ಆಫೀಸ್ ವರ್ಕ್ ಮಾಡ್ತಾ ಇದ್ದಾವೆ, ಅದಕ್ಕೆ ನನ್ನ ಮಗಳು ಕೀಟ್ಲೆ ಮಾಡ್ತಾ ಇದ್ದಾವೆ, ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹೊರಗಡೆ ಕರ್ಕೊಂಡ್ಬಂದು ಆಫೀಸ್ ಕೆಲಸ ಮಾಡ್ತಾ ಇದೀವಲ್ಲಮ್ಮ, ಮಾಡಲೇಬೇಕು. ನಿನಗಿದು ಬೇಕಿತ್ತ ಮಗನೇ. ಫೈನಲಿ ನಮ್ಮ 1 ಡೇ ಔಟಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಬ್ಯಾಕ್ ಟು ಹೋಮ್. ಕಪ್ಪೆ ಕೂಡ ಸ್ವಿಮ್ಮಿಂಗ್ ಮಾಡ್ತಾ ಇದೆ. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು. 1 ಡೇ ಔಟಿಂಗ್ ಮುಗಿಸ್ಕೊಂಡು ಹೋಗಿದ್ದೀವಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.